ದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ. ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಇದೆ ಸರ್. ನೀವು ಕಾದು ನೋಡಿ ಏನೇನಾಗುತ್ತೆ. ಬದಲಾವಣೆ ಸರ್, ಸಾಕಷ್ಟು ಬದಲಾವಣೆ. ರಾಜಕೀಯ ಅಂದಮೇಲೆ ಬದಲಾವಣೆಗಳಾಗಲೇಬೇಕಲ್ವಾ. ಇದು ನಿಂತ ನೀರಲ್ಲ, ರಾಜಕಾರಣ ಅನ್ನೋದು ಹರಿತಾ ಇರ್ತದೆ. ಯಾವ ಟೈಮ್ಗೆ ಎಲ್ಲೇನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ, ಇನ್ನು ಒಂದು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ. ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ, ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ಗೆ ಮುಕ್ತಿ ಕೊಟ್ಟಾಗಿದೆ, ಅವ್ರು ವಿಸರ್ಜನೆ ಮಾಡ ಅಂತ. ಅಲ್ವೇ, JDS ಎಲ್ಲಿದೆ ಅಂತ ಇವತ್ತು ಆ ದುರಾಂಕಾರದ ಮಾತಿದೆಯಲ್ಲ, ನಿಮ್ಮ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. 2018ರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ ನೀವು ಹೇಳ್ತಿರಲ್ಲಪ್ಪ ಶಿವಕುಮಾರ್. 5 ವರ್ಷ ನೀವು ಆಡಳಿತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಪದೇ ಹೇಳ್ತಿರಲ್ಲ. ಅದೇ ತಾನೇ ಕೊಟ್ಟಿದ್ದು 5 ವರ್ಷ ಕೊಟ್ಬಿಟ್ಟು ಇಲ್ಲಿ JDSನ ಮುಗಿಸೋದು ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದ್ರಲ್ಲ, ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಇವ್ರು ಯಾವ ರೀತಿ ಹೋದರು? ಇವ್ರು ಎಷ್ಟು ಜನ ಹೋಗಿದ್ರು? ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದ್ರೆ ಇವ್ರು ಎಷ್ಟು ಜನ ಹೋಗಿದ್ರು? ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಇವರು? ಅವತ್ತು ನೀವು ಚಿತ್ರ ತೋರಿಸಿಲ್ವಾ ಟಿವಿಗಳಲ್ಲಿ? ನೀವು ಏನು ಬೇಕಾದ್ರೂ ಮಾಡ್ಬೋದು, ನಾವೇನೂ ಮಾಡೋಂಗಿಲ್ವಾ? ಅದು ಒಂದು ದೊಡ್ಡ ರಾಜಕೀಯನ ಅದು? ಹೌದು, ವರ್ಷದ ಮೊದಲನೇ ದಿನ ನಾವು ನಮ್ಮ ಸಂಪ್ರದಾಯದಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡಿತೀವಿ. ಅದಕ್ಕೆ ವರ್ಷದ ಮೊದಲನೇ ದಿನ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ದು. ಅದೇನು ದೊಡ್ಡ ಮಹಾನ್ ಅಪರಾಧವ? ಜ್ವರ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗದೆ ಇನ್ನೆಲ್ಲಿ ಹೋಗಕ್ಕೆ ಸಾಧ್ಯ? ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗ್ಬೇಕು ತಾನೆ, ಡಾಕ್ಟ್ರ್ ಹತ್ರಕ್ಕೆ. ಇನ್ನೆಲ್ಲಿ ಹೋಗಕ್ಕಾಯ್ತದೆ? ಬೇಕಾದ ನಾನು 140 ಬಡ ಮಠಾಧೀಶರುಗಳಿಗೆ ಅವ್ರನ್ನ ಗುರುತೇ ಹಿಡಿದೇ ಇದ್ದಕ್ಕಂಥ ಸಣ್ಣ ಸಮಾಜದ ಮಠಾಧೀಶರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು 130 ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ. ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ. ಅದರಿಂದ ನನಗಿದೇನು ಹೊಸದಲ್ಲ, ಇದೆಲ್ಲ ನಮ್ಮ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಬಂದಿರೋದೆ. ಪರ್ಯಾಯ ಪೀಠ ಮಾಡಕ್ಕೆ ಹೋಗಿದ್ರು ಸರ್. ಆದಿಚುಂಚನಗಿರಿ ಮಠದ ಪರ್ಯಾಯ ಪೀಠ ಮಾಡಕ್ಕೆ ಹೋಗಿದ್ರು ಅಂತ JDSನವರು ಮಾಡಿದ್ದು. ಅಯ್ಯೋ, ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ. ನಮ್ಮಲ್ಲೂ ದೊಡ್ಡದಾಗಿ ವಾಸ್ತಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕದು ವಿಶ್ವ ಒಕ್ಕಲಿಗರ ಇದು ತಾನೇ ಹೇಳೋದು. ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು, ಕೇರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರು ಇದ್ರು, ಈಗೆಲ್ಲ ಕಾಂಗ್ರೆಸ್ನಲ್ಲೇ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ. ಅವರೆಲ್ಲ ಸೇರೇ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನು ಇರಲಿ, ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು. ಅವರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ. ಇನ್ನೊಬ್ಬರು ಸ್ವಾಮೀಜಿ ಇದ್ದರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ. ಪರ್ಯಾಯ ಮಾಡಿದ್ದಲ್ಲ. ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ, ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಸ್ವಾಮೀಜಿಯವರು ಇದ್ದರು, ಮಾಡ್ತೀವಿ ಅಂದರು, ಸಹಕಾರ ಕೊಟ್ಟಿದ್ದೀವಿ. ಅದ್ರಲ್ಲಿ ತಪ್ಪೇನಿದೆ? ಡಿ ಕೆ ಶಿವಕುಮಾರ್ ಅವರು ಹಾಸನ ಬಂದಾಗ ಹೇಳ್ತೀರಿ ಸರ್, ನಾವು ಸರ್ಕಾರವನ್ನು ಬೆಳೆಸಿಲ್ಲ, ಹಾಸನಾಂಬ ಸನ್ನಿಧಿಯಲ್ಲಿ ಬಂದು ಆಣೆ ಮಾಡಲಿ ಅಂತ. ಅಯ್ಯೋ ರಾಮನೆ, ಹಿಂದ್ಯಾರು ಬೆಳೆಸಿದಾರು? ಅವರೇ ಹೇಳಿಲ್ವಾ? ಎಷ್ಟು ಬಾರಿ ಹೇಳಿಲ್ಲ? ಧರ್ಮಸ್ಥಳದ ಸಿದ್ಧವನದಲ್ಲಿ ಕೂತೆ ಔಷಧಿ ಹರಿದವ್ರೆ, ಅವರೇ ಹೇಳೋರು. ನೀವೆಲ್ಲ TVಲಿ ತೋರಿಸಿದ್ದೀರಿ. ಹಾಸನಾಂಬೆ ಪ್ರಮಾಣ ಮಾಡಬೇಕು, ಅದಕ್ಕೆ ಧರ್ಮಸ್ಥಳದಲ್ಲೇ ಮಾಡಿ ಬಂದಿರೋದಲ್ವ ಅದು? ಅಲ್ಲೇ ಹೇಳಿಲ್ವ ಅವರು? ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ತೆಗಿತೀವಿ ಅಂತೇಳಿ. ಅದಕ್ಕಿಂತಲೂ ಬೇಕಾ ಪ್ರಮಾಣ? ಇಲ್ಲ, 14ನೇ ತಾರೀಕು ಮೈಸೂರಿನ ಒಂದು ಬಹಿರಂಗ ಸಭೆ ಇದೆ ಮೋದಿಯವರದ್ದು. ಪ್ರಧಾನಮಂತ್ರಿಗಳು ಮೈಸೂರಿನ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ. ಅದಾದ ನಂತರ ಇನ್ನೂ ಅವರು 3-4 ಬಾರಿ ಬರ್ತಾರೆ. ಇನ್ನೂ ಟೈಮ್ ಇದೆ, ಇನ್ನೂ ಸಮಯ ಯಾವುದು ನಿಗದಿ ಮಾಡಿಲ್ಲ. ಅವ್ರ ಆಫೀಸಿಂದಲೇ ಎಲ್ಲೆಲ್ಲಿ ಹೋಗಬೇಕು ಅನ್ನೋ ತೀರ್ಮಾನ ಅವ್ರು ಮಾಡ್ತಾರೆ. ಪದೇ ಯಾತಕ್ಕೆ ಪಾಪ ಆ ವ್ಯಕ್ತಿ ಹೆಸರು ತರಬೇಕು? ನಿನ್ನೆ ಅವರು NDA ಪರವಾಗಿ ಕೆಲಸ ಮಾಡಿದ್ದಾರೆ, NDA ಅಭ್ಯರ್ಥಿ ಓಟ್ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಪಾಪ ಅವ್ರನ್ನ ಯಾತಕ್ಕೆ ಮಧ್ಯದಲ್ಲಿ ತರಬೇಕು? ಎಲ್ಲ BJPಯ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲ, ಭಾಳ ಸ್ಮೂತಾಗಿ ಕೆಲಸ ನಡೀತಿದೆ. ಬಟ್ ಅವರೆಲ್ಲೂ ಪ್ರಜ್ವಲ್ ರೇವಣ್ಣ ಅವ್ರ ಹೆಸರು ಹೇಳಲ್ಲ. ಅವರಿಗೆ ಅವರು ರಾಜ್ಯದ ನಾಯಕರಿದ್ದಾರೆ BJPನಲ್ಲಿ. ಅವರಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ಆ ಒಂದು ಟಾಸ್ಕ್ಗೆ ಅವ್ರು ಹೋಗಬೇಕಾದ ಪರಿಸ್ಥಿತಿನಲ್ಲಿ ಇಲ್ಲಿ BJPಯ ಕಾರ್ಯಕರ್ತರುಗಳ ಮಟ್ಟದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ದಾರೆ.
ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ಹೇಳ್ತಾರೆ ಅವ್ರು ಬಂದು ಕೆಲಸ ಮಾಡ್ತಾರೆ ಅಂತ ಹೇಳಿ, ಆದ್ರೂ ಕೂಡ ಅವರೆಲ್ಲ ಒಂದ್ ಕಡೆ ಇನ್ನೂ ನೆನ್ನೆ ತಾನೇ ನೀವೇ ಪ್ರೊಜೆಕ್ಷನ್ ಕೊಟ್ಟಿದ್ದಾರಲ್ಲ ಪ್ರಧಾನ್, ನೆನ್ನೆ NDA ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ನೆನ್ನೆ ಅವರೇ ಭಾಷಣ ಮಾಡಿ ಹೋಗಿದಾರಲ್ಲ, ಅದಕ್ಕಿಂತಲೂ ಏನು ಬೇಕು? ಸರ್ ಇವತ್ತಿನ ಬ್ಯಾನರ್ ಅಲ್ಲಿ ಪ್ರೀತಮ್ ಗೌಡ್ರ ಫೋಟೋನೇ ಇಲ್ಲ. ಗೊತ್ತಿಲ್ಲ, ಅದು ಅವ್ರವ್ರ ಲೋಕಲ್ ಹಾಕತ್ತಾರೆ. ಈಗ ನಮ್ಗಳದೂ ಎಲ್ಲ ಕಡೆ ಏನು ಹಾಕಲ್ಲ, ಹಾಕ್ಲಿಲ್ಲ ಅಂತೇಳಿ ಅದು ದೊಡ್ಡ ಇಶ್ಯೂ ಮಾಡೋಕ್ಕಾಗತ್ತಾ? ಅವ್ರು ಲೋಕಲ್ ಅವ್ರು ಯಾರ್ಯಾರು ಬೇಕೋ ಹಾಕೊಂಡಿರ್ತಾರೆ. ಅದರಿಂದ ಯಾವುದು ಹಾಸನದಲ್ಲಿ ಚರ್ಚೆಗಳು ಕೂಡ ಇದೆ ಸರ್. ಹಲವಾರು ಕಡೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ. ಈಗ BJP-ನಲ್ಲಿ ಇರ್ತಕ್ಕಂಥವ್ರೆ ಇನ್ನು BJP-ಲಿ ಇದ್ಕೊಂಡೆ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇಲ್ವಾ? BJP ಶಾಸಕರೇ BJP-ಲೇ ಇದ್ದಾರೆ, ಅವ್ರು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇಲ್ವಾ? ಅದನ್ನೇ ಎಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ, ಇನ್ನು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು? ಮಂಡ್ಯದಲ್ಲಿ ಚರ್ಚೆ ಶುರು ಮಾಡಿದ್ದಾರೆ ಸರ್. ಯಾರು ಒಳಗೋ ಹೊರಗೆ ಎಲ್ಲಿ ರಾಹುಲ್ ಗಾಂಧಿ ಹುಟ್ಟಿರೋದೆಲ್ಲಿ? ಸೋನಿಯಾ ಗಾಂಧಿ ಹುಟ್ಟಿದ್ದಲ್ಲಿ? ಬಳ್ಳಾರಿ ಕರ್ಕೊಂಬಂದು ನಿಲ್ಲಿಸಿದ್ರಲ್ಲ, ಅವತ್ತು ಅವ್ರು ವಿದೇಶದವರು ಅಂತ ಅನ್ನಿಸ್ಲಿಲ್ವಾ ಸೋನಿಯಾ ಗಾಂಧಿ ಬಗ್ಗೆ? ನಾನಾದರೂ ಒಬ್ಬ ಕನ್ನಡಿಗ, ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿರೋನು. ಇಂದಿರಾ ಗಾಂಧಿ ಚಿಕ್ಕಮಗಳೂರಿಗೆ ಕರ್ಕೊಂಬಂದಿದ್ರಲ್ಲ, ಅಲ್ಲೇ ಕರ್ಕೊಂಬಂದಿರಾಗ? ರಾಹುಲ್ ಗಾಂಧಿ ವೈನಾಡಿಗೆ ಯಾಕೆ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು? ಒಬ್ಬ ಪ್ರಧಾನಮಂತ್ರಿ 3 ಜನ ಆದವರು ಆ ಕುಟುಂಬದಲ್ಲಿ, ಆ ರಾಜ್ಯದ ಜನ ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದರು. ಅಂಥ ರಾಜ್ಯನೇ ಬಿಟ್ಟು ಇಲ್ಲೆಲ್ಲ ಬಂದು ವೈನಾಡಿಗೆ ಯಾಕೆ ಬಂದರು? ಅಲ್ಲಿ ಹೆಗಣ ಸತ್ವಿದ್ದೈತಲ್ಲಿ, ಇಲ್ಲಿ ಯಾವುದೋ ನೊಣ ಹುಡ್ಕಕ್ಕೆ ಬಂದಿದ್ದೀರಾ? ನಮ್ಮ ರಾಜಕೀಯದಲ್ಲಿ DK ಶಿವಕುಮಾರ್ ಅವರು 4 ಸ್ಥಾನ ಇದೆ, JDS 4 ಕ್ಷೇತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಭವಿಷ್ಯ ನೋಡ್ಬಿಟ್ಟಾರೆ ಸರ್. ಅವ್ರ ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಅವ್ರು ಜ್ಯೋತಿಷಿದ್ದಾರೆ ಅಲ್ವಾ? ಅವ್ರ ಬ್ಯಾಗ್ ತೆಗೆದುಬಿಟ್ರೆ ಒಂದು 50 ಜನದ ಅವೆಂಥವು ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ. ಅದರಿಂದ ಭವಿಷ್ಯದೆಲ್ಲ ಭಾಳ ರಿಸರ್ಚ್ ಮಾಡಿರ್ಬೋದು. ಅವ್ರು ರಿಸರ್ಚ್ ಮೇಲೆ ಹೇಳೋರೆ, ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲ, ರಾಜಕಾರಣದಲ್ಲಿ. ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗೆಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೂ ಒಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ. ಸರ್ ಈಗ MP ಚುನಾವಣೆ ನಂತರದಲ್ಲಿ ಬೇರೆ ರೀತಿ ರಾಜಕೀಯ ಧ್ರುವೀಕರಣ ಆಗುತ್ತೆ, ಹೊಸ ಬೆಳವಣಿಗೆ ಆಗುತ್ತೆ ಅನ್ನೋದು ನಿಮ್ಮ ಮಾತಿನ? ನಾನು ಹೇಳೋದಲ್ಲ ಬ್ರದರ್, BJP ಮಂತ್ರಿಗಳ, ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳೇ ಹೇಳವ್ರೆ. ಎಷ್ಟು ಜನ ಹೇಳಿಲ್ಲ? ನಿಮ್ಮ ಹಾಸನ ಉಸ್ತುವಾರಿ ಸಚಿವರೇ ಎಷ್ಟು ಸಲ ಹೇಳಿಲ್ಲ? ಅವ್ರ ಹಾಸನದ ಉಸ್ತುವಾರಿ ಸಚಿವರೇ ಹೇಳಲಿಲ್ವಾ ಭಾಳ ಬದಲಾವಣೆಗಳಾಗುತ್ತೆ ಅಂತೇಳಿ? ಏನು ವಿಚಾರಕ್ಕೋಸ್ಕರ ಬದಲಾವಣೆ ಆಗ್ಬೋದು? ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತೇಳಿ ಅವ್ರು ಹೇಳ್ತಾರೆ. ನನಗಿಂತ ಹೆಚ್ಚಾಗಿ ಅವರೇ ಸಂಬಂಧದಲ್ಲಿ ಅದು ಒಂದು ನೋಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ? ಯಾರಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅನ್ಕೊಂಡಿದ್ದೀರಾ? ಆ ಜನಗಳ ಭಾವನೆ, ಆ ಜನಗಳ ಆರೈಕೆ, ಆ ಹೃದಯದಿಂದ ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದಲೇ ನಾನು ಮುಖ್ಯಮಂತ್ರಿ. ಯಾರಾದರೂ ತಿಳ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ? ಅದು 30 ಜನ ಗೆಲ್ಲಿಸ್ಕೊಂಡು ಫಸ್ಟ್ ಟೈಮ್ ಗೆದ್ದು MLA ಆಗಿ ಮುಖ್ಯಮಂತ್ರಿ ಆದ್ನಲ್ಲ. ಯಾರಾದರೂ ಭವಿಷ್ಯ ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ? ಜನ ಕೂಗಾರು ಹಳ್ಳಿ ಕಡೆ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ, ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು. ಅದು ಅದರಿಂದ ಯಾರಿಗೆ ಗೊತ್ತು ಹಣೆಯಲ್ಲಿ ಬರೋ ಯಾರಿಗೆ ಏನಿದೆ ಅಂತೇಳಿ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಅದರಿಂದ ಇದಕ್ಕೆ ನಾನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ನೋಡಾಗಿದೆ, ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ. ಪ್ರಧಾನಮಂತ್ರಿ ಸ್ಥಾನನೇ 2 ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು. ಅವ್ರ ಜಾಗದಲ್ಲಿ ಇನ್ನು ಯಾರೇ ಇದ್ದೀರೋ ಆ ಜಾಗ ಬಿಡೋರ? 5 ವರ್ಷ ಕಂಪ್ಲೀಟ್ ಮಾಡೋರು. ಈ ದೇಶದ, ಈ ರಾಜ್ಯದ ಗೌರವ ಉಳಿಸ್ಕೊಂಡು ಬಂದಂಥವ್ರು ದೇವೇಗೌಡರು.